ಹಾಯ್ ಫ್ರೆಂಡ್ಸ್, ನೀವು ಥಿಯೇಟರ್ ಅಲ್ಲಿ ದುರಂಧರ್ ಮೂವಿ ನೋಡಿ ಫುಲ್ ಎಮೋಷನಲ್ ಆಗಿದ್ದೀರಾ? ಹಾಗಾದ್ರೆ ಒಂದ್ ನಿಮಿಷ ವೇಟ್ ಮಾಡಿ. ಹಾಗಾದ್ರೆ ನೀವು ಥಿಯೇಟರ್ ನೋಡಿದ್ದು ಬರೀ ಕತೆನಾ ಅಥವಾ ನಿಮ್ಮ ಕಣ್ಣಿಗೆ ಮಣ್ಣನ್ನ ಎರಸ್ತಾ ಇದ್ದಾರಾ? ಆದ್ರೆ ಧ್ರುವ ರಾತಿ ಅವರೇನಪ್ಪ ಅಂತಂದ್ರೆ ಈ ಒಂದು ಸಿನಿಮಾದ ಹಿಂದಿರೋ ಅಸಲಿ ಕತೆನ ಬಿಚ್ಚಿಟ್ಟಿದ್ದಾರೆ. ಅದರಲ್ಲಿ ಫ್ಯಾಕ್ಟ್ ನಂಬರ್ 1 ಏನಪ್ಪಾ ಅಂತಂದ್ರೆ RBI ಡೇಟಾ. ಸಿನಿಮಾದಲ್ಲಿ ನೋಟ್ ಬ್ಯಾನ್ ಇಂದ 60,000 ಕೋಟಿ ನಾಶ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದ್ರೆ RBI ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಅದರ ಒಂದು ಡೇಟಾದ ಪ್ರಕಾರ 99% ಏನಪ್ಪಾ ಅಂತಂದ್ರೆ ಹಣ RBI ನಲ್ಲಿ ವಾಪಸ್ ಬಂದಿದೆ. ಆದ್ರೆ ಸಿಕ್ಕಿರೋದು ಬರೀ 43 ಕೋಟಿ. ಇಲ್ಲಿ ಸಿನಿಮಾ ತೋರಿಸ್ತಿರೋದು ಒಂದು, ಆದ್ರೆ ರಿಯಲ್ ಡೇಟಾ ಇರೋದು ಇನ್ನೊಂದು. ಫ್ಯಾಕ್ಟ್ ನಂಬರ್ 2, ಸತ್ತಿರೋ ವಿಲನ್ ಕತೆ. ಇನ್ನು ಈ ಸಿನಿಮಾದಲ್ಲಿ ಪಾಕಿಸ್ತಾನದಲ್ಲಿ ಸಿನಿಮಾ ನೋಡ್ಕೊಂಡು ಒಬ್ಬ ವಿಲನ್ 2023ರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಇದರಲ್ಲಿ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಆದ್ರೆ ಈ ಮನುಷ್ಯ 2011ರಲ್ಲಿ ಏನಪ್ಪಾ ಅಂತಂದ್ರೆ ಫಿನಿಶ್ ಆಗಿದ್ದಾನೆ, ಅಂದ್ರೆ ಸತ್ತಿದ್ದಾನೆ. ಅಂತಂದ್ರೆ ಸತ್ತಿರೋ ಮನುಷ್ಯನ ಕರ್ಕೊಂಡ್ಬಂದು ಇತಿಹಾಸನ ಚೇಂಜ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೈನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬ್ರೈನ್ ವಾಶ್. ಸಿನಿಮಾದಲ್ಲಿ ಪುಲ್ವಾಮಾ ದಾಳಿ ಬಗ್ಗೆ ತೋರಿಸಿದ್ದಾರೆ, ಆದ್ರೆ ಅದಕ್ಕಿಂತ ಮುಂಚೆ ಬಂದ 11 ಸೆಕ್ಯೂರಿಟಿ ವಾರ್ನಿಂಗ್ಸ್ ಅದರ ಅರ್ಥ ಏನು, ಆದ್ರೆ ಯಾಕೆ ಮೌನವಾಗಿದ್ರು? ಇದು ಸಿನಿಮಾ ಅಲ್ಲ ಗುರು, ನಿಮ್ಮನ್ನ ಎಮೋಷನಲ್ ಆಗಿ ಕಂಟ್ರೋಲ್ ಮಾಡೋ ಒಂದು ದೊಡ್ಡ ಎಲೆಕ್ಷನ್ ಅಡ್ವರ್ಟೈಸ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಸಿನಿಮಾ ನೋಡಿ, ಆದ್ರೆ ಎಂಜಾಯ್ ಮಾಡಿ. ಸಿನಿಮಾದಲ್ಲಿ ತೋರಿಸಿದಲ್ಲ ಸತ್ಯ ಅನ್ಕೊಳಕ್ಕೆ ಹೋಗ್ಬೇಡಿ. ಸತ್ಯ ಅನ್ನೋದು ಯಾವತ್ತಿಗೂ ಸಮೇತ ಡೇಟಾದ ರೂಪದಲ್ಲಿ ಇರುತ್ತೆ. ನಿಮ್ಗೆ ಅನ್ಸುತ್ತೆ ಈ ಒಂದು ದುರಂಧರ್ 2 ಮೂವಿ ಬ್ರೈನ್ ವಾಶ್ ಅಥವಾ ಇದೊಂದು ರಿಯಲ್ ಸ್ಟೋರಿ ಅಂತ ಹೇಳಿ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ನೀವೇನೋ ನಮ್ಮ ಚಾನಲ್ ಪೇಜ್ ನ ಫಾಲೋ ಮಾಡಿದ್ರೆ ಹೀಗೆ ಫಾಲೋ ಮಾಡ್ಕೊಳ್ಳಿ.